ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬದುಕಿನ ಪಯಣ ಕನ್ನಡ ಯೂಟ್ಯೂಬ್ ಚಾನಲ್ನ ಮಹೇಶ್ ಮಾಡುವಂತ ಅನಂತ ಅನಂತ ನಮಸ್ಕಾರ. ಸ್ನೇಹಿತರೆ, ಸಾಮಾನ್ಯವಾಗಿ ರಾಜ್ಯದಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ. ಯಾವ ವಿಚಾರ ಅಂತ ತಗೊಳ್ಳೋದಾದ್ರೆ, ಮೊದಲನೇದಾಗಿ ಈ 5 ಗ್ಯಾರಂಟಿಗಳು. ಕರ್ನಾಟಕ ಸರ್ಕಾರ ಈ ಹಿಂದೆ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಒಂದಿಷ್ಟು ಗ್ಯಾರಂಟಿಗಳನ್ನ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿತ್ತು. ಅವೆಲ್ಲವೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಹಂತವಾಗಿ ಅವನ್ನ ಜಾರಿಗೊಳಿಸಲಾಯಿತು. ಯಾರು? ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದಾದ ನಂತರ 10 ತಿಂಗಳು ಸತತವಾಗಿ ಎಲ್ಲಾ ಗ್ಯಾರಂಟಿಗಳನ್ನು ಕೂಡ ನಿಭಾಯಿಸಿದರು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದಾದ ನಂತರ ಸಾಮಾನ್ಯವಾಗಿ ಒಂದಿಷ್ಟು ಲೋಕಸಭೆ ಚುನಾವಣೆ ಬಂದಾಗ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದಿಷ್ಟು ಗೊಂದಲ ಇತ್ತು. ಏನು, ಮುಂದೆ ಈ 5 ಗ್ಯಾರಂಟಿಗಳನ್ನ ಮುಂದುವರಿಸ್ತಾರ, ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಸೋತ್ರೆ ಎಲ್ಲಾದ್ರೂ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರ ಅನ್ನೊಂದಿಷ್ಟು ಅನುಮಾನಗಳು ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿ ಮೂಡೋದು ಸಾಮಾನ್ಯ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಒಂದು ದೊಡ್ಡ ಚರ್ಚೆ ಆಗಿದೆ. ಏನು, ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಗ್ಯಾರಂಟಿಗಳನ್ನ ಕೊಡುವುದಿಲ್ಲ, ಎಲ್ಲವನ್ನು ಕೂಡ ಬಂದ್ ಮಾಡಲಾಗುತ್ತೆ. ಇದರ ಬಗ್ಗೆ ಏನು ಸತ್ಯಾಸತ್ಯತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಆನ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮಗೆ ಯಾವುದಾದರೂ ಒಂದು ವಿಚಾರವನ್ನ 10 ಜನಕ್ಕೆ ಉಪಯೋಗವಾಗುವಂತ ಒಂದು ವಿಚಾರ ಇದ್ರೆ ದಯವಿಟ್ಟು ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಿರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಸಮಾಚಾರ ಅಥವಾ ಸುದ್ದಿ ಯಾವುದೇ ಒಂದು 10 ಜನಕ್ಕೆ ಉಪಯೋಗ ಆಯ್ತು ಅಂದ್ರೆ ಅದನ್ನ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ, ಈಗ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ ಪ್ರತಿಯೊಬ್ಬ ಗೃಹಿಣಿಗೂ, ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಯಜಮಾನಿಯಾಗಿರುವಂತ ಗೃಹಿಣಿಗೆ ತಿಂಗಳ ಗೃಹಲಕ್ಷ್ಮಿ 2,000 ರೂಪಾಯಿ ಪ್ರತಿ ತಿಂಗಳು ಬೀಳ್ತಾ ಇತ್ತು. ಜೊತೆಗೆ ಅದರ ಜೊತೆಗೆ 4 ಗ್ಯಾರಂಟಿಗಳು ಕೂಡ, ವಿದ್ಯುತ್ ಜೊತೆಗೆ ಬಸ್ ಚಾರ್ಜ್ ಅಥವಾ ಇನ್ನು ನಿರುದ್ಯೋಗ ಭತ್ಯೆ, ಇವೆಲ್ಲವೂ ಕೂಡ ಜಾರಿಯಲ್ಲಿ ಇತ್ತು. ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಂತ್ರ ಸ್ಥಿತಿಯಲ್ಲಿದೆ. ಬಿಜೆಪಿ ಕೂಡ ಸ್ಪಷ್ಟ ಬಹುಮತ ಸಾಧಿಸಿಲ್ಲ. ಆ ಕಡೆ ಎಡಪಕ್ಷಗಳ ಬೆಂಬಲದಿಂದಲೇ ಅಧಿಕಾರವನ್ನ ನಡೆಸಬೇಕಾಗುತ್ತೆ ಬಿಜೆಪಿ ಕೂಡ. ಈ ಕಡೆ ಕಾಂಗ್ರೆಸ್ ನಮ್ಮ ಕರ್ನಾಟಕದಲ್ಲಿ ಕೇವಲ 9 ಸೀಟುಗಳನ್ನ ಗೆಲ್ಲುವುದಕ್ಕೆ ಮಾತ್ರ ಸಾಧ್ಯ ಆಗಿದೆ. ಇಲ್ಲೇ ಮುಖ್ಯವಾಗಿ ಒಂದಿಷ್ಟು ಗ್ಯಾರಂಟಿಗಳ ಮೇಲೆ ಗೊಂದಲ ಆರಂಭ ಆಗಿತ್ತು. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಒಂದು 15-16 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತೀವಿ, ಯಾಕೆಂದ್ರೆ ನಾವು ಕೊಟ್ಟಿರುವಂತ ಗ್ಯಾರಂಟಿಗಳು ಜನಗರನ್ನ ತಲುಪಿವೆ, ಆದ್ದರಿಂದ ನಮಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಬೆಂಬಲ ನೀಡ್ತಾರೆ ಅನ್ನೊಂದಿಷ್ಟು ನಂಬಿಕೆ ಕಟ್ಕೊಂಡಿದ್ರು ಕಾಂಗ್ರೆಸ್ ಸರ್ಕಾರ. ಆದರೆ ಈಗ ಎಲ್ಲವೂ ತಲೆ ಕೆಳಗು ಮಾಡಿದೆ. ಯಾಕೆಂದ್ರೆ ಕೇವಲ 9 ಸೀಟುಗಳನ್ನ ಗೆಲ್ಲೋದಕ್ಕೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟನ್ನು ಮಾತ್ರ ಸಾಧಿಸಿದೆ ಕಾಂಗ್ರೆಸ್ ಸರ್ಕಾರ. ಈಗ ಸಾಮಾನ್ಯವಾಗಿ ಎಲ್ಲ MLA-ಗಳಲ್ಲೂ ಕೂಡ ಒಂದಿಷ್ಟು ಗೊಂದಲ ಇದೆ. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಇಷ್ಟೊಂದು ಗ್ಯಾರಂಟಿಗಳನ್ನ ಕೊಟ್ಟರೂ ಕೂಡ ಎಲ್ಲ ಒಂದ್ ಕಡೆ ನಮ್ಮ ಪಕ್ಷ ಗೆಲ್ಲುವುದಕ್ಕೆ ಹಿಡಿದಿದೆ. ಆದ್ದರಿಂದ ಈ ಎಲ್ಲ ಗ್ಯಾರಂಟಿಗಳನ್ನ ಹಿಂಪಡಿಬೇಕು. ಜೊತೆಗೆ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಯಾಕೆ ಅಂದ್ರೆ ಆ ಅಭಿವೃದ್ಧಿ ಹೊಂದುವಂತ ಹಣವನ್ನ ಎಲ್ಲ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನೋ ಒಂದು ಚರ್ಚೆ ಸಾಮಾನ್ಯವಾಗಿ ಉಟ್ಕೊಂಡಿತ್ತು. ಹಾಗಾದ್ರೆ ಈಗ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರ ಅಥವಾ ಮುಂದುವರಿಸ್ತಾರ, ಯಾವುದಕ್ಕೂ ಸ್ಪಷ್ಟತೆ ಇಲ್ಲ ಸ್ನೇಹಿತರೆ. ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲರಲ್ಲಿ ಮೂಡುವುದಂತೂ ಒಂದು ನಿಜ. ಯಾಕೆಂದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನ ಕಂಡಿದೆ. ಕರ್ನಾಟಕದಲ್ಲಿ ಕೇವಲ 9 ಸೀಟ್ಗಳನ್ನ ಗೆಲ್ಲೋದಕ್ಕೆ ಆಗಿದೆ. ಆದ್ರಿಂದ ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬ MLA ಕೂಡ ಅನ್ಸೋದಿಷ್ಟೇ, ನಾವು ಗ್ಯಾರಂಟಿ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷ ಜನರು ಕೈ ಹಿಡಿದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ, ಆದ್ರಿಂದ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡೋಣ ಅನ್ನೊಂದಿಷ್ಟು ಚರ್ಚೆಗಳು ನಡೀತಲೇ ಇದಾವೆ. ಅವೆಲ್ಲವೂ ಕೂಡ ದಿಢೀರ್ನೇ ಬೆಳಕಿಗೆ ಬರುವುದಕ್ಕೆ ಅಥವಾ ಕಾರ್ಯಗತಕ್ಕೆ ಬರುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅದ್ರ ವಿಚಾರವಾಗಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ಬೇಕಾಗುತ್ತೆ, ಅದಕ್ಕೊಂದು ನಿಯೋಗ ಏರ್ಪಡಿಸಬೇಕಾಗುತ್ತೆ. ಅದು ಎಲ್ಲ ಚರ್ಚೆ ಆಗಿ ನಿಯೋಗ ಎಲ್ಲ ನೋಡ್ಕೊಂಡು ಇದು ಗ್ಯಾರಂಟಿ ಯೋಜನೆ ನಿಲ್ಲಿಸ್ಬೇಕಾ
ಅಥವಾ ಇದರಿಂದ ಉಪಯೋಗ ಇದೆಯಾ, ಹಾಗಾದ್ರೆ ನಿಲ್ಸೋದಾದ್ರೆ ಯಾವ್ಯಾವ ಗ್ಯಾರಂಟಿಗಳನ್ನ ನಿಲ್ಲಿಸ್ಬೇಕಾಗುತ್ತೆ ಅನ್ನೊಂದಿಷ್ಟು ಚರ್ಚೆ ನಡೆಯುತ್ತೆ. ಆದ್ರೆ ಸದ್ಯಕ್ಕಂತೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಈ ವಿಚಾರವಾಗಿ ಯಾವುದೇ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಕೂಡ ಒಂದ್ ಕಡೆ ಹೇಳಿದ್ದಾರೆ. ಈ ಕಡೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ರೀತಿ ಯಾವುದೇ ಗ್ಯಾರಂಟಿಗಳನ್ನ ನಿಲ್ಲಿಸುವುದಿಲ್ಲ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಈ ಕಡೆ ಕಾಂಗ್ರೆಸ್ ಪಕ್ಷ ಸೋತಾಗ ಇಂಥ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅನ್ನೋದೊಂದಿಷ್ಟು ನಿಜ ಆಗಿರ್ಬೋದು. ಯಾಕೆಂದ್ರೆ ಯಾವುದಕ್ಕೂ ಸ್ಪಷ್ಟತೆ ಇಲ್ಲ ಸ್ನೇಹಿತರೆ. ಈಗ ಅವ್ರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಮುಂದೆ ಬಂದ್ ಯಾವುದೇ ಗ್ಯಾರಂಟಿಗಳನ್ನ ಕೊಡೋದಿಲ್ಲ ಕರ್ನಾಟಕ ಸರ್ಕಾರ ಅಂತ ಎಲ್ಲಾ ಕಡೆ ಚರ್ಚೆ ಸ್ಟಾರ್ಟ್ ಆಗಿರ್ಬೋದು. ಆದ್ರೆ ಇವಕ್ಕೆ ಪೂರಕವಾದಂತ ಸಾಕ್ಷಿ ಎಲ್ಲೂ ಇಲ್ಲ. ಹಾಗಂತ ಇದು ಬಂದ್ ಆಗೋದೇ ಇಲ್ಲ ಅನ್ನೋದು ಕೂಡ ಸುಳ್ಳು. ಯಾಕೆಂದ್ರೆ ಈ ಕಡೆ ಪಕ್ಷಕ್ಕೆ ಯಾವುದೇ ರೀತಿ ಗ್ಯಾರಂಟಿಗಳಿಂದ ಪ್ರಯೋಜನ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಹಂತವಾಗಿ ಗ್ಯಾರಂಟಿಗಳನ್ನ ನಿಲ್ಲಿಸ್ಬೋದು ಸ್ನೇಹಿತರೆ. ಆದ್ರೆ ಈ ಗ್ಯಾರಂಟಿಗಳನ್ನ ನಂಬ್ಕೊಂಡು ನೀವು ಅಂದ್ರೆ ಈಗ ಇಷ್ಟು ದಿವಸ ಕೆಲವೊಂದು ಆ ಕಡೆ ಈ ಕಡೆ ಕೇಳಿದೀವಿ, ಸಿದ್ದರಾಮಯ್ಯ ಅವರು ಹಾಕುವಂತ ಗೃಹಲಕ್ಷ್ಮಿ ಹಣದಿಂದ ನಾನು ಫ್ರಿಜ್ ತಗೊಂಡೆ ಅಥವಾ ಏನೋ ಬಂಗಾರ ತಗೊಂಡೆ ಈ ತರ ಕಮಿಟ್ಮೆಂಟ್ ಇಟ್ಕೊಂಡಿದ್ರು. ಅಥವಾ ಸಂಘದಲ್ಲಿ ದುಡ್ಡು ತಗೊಂಡು ಹೆಂಗೋ ಸಿದ್ದರಾಮಯ್ಯನವರು ತಿಂಗಳ 2,000 ರೂಪಾಯಿ ದುಡ್ಡು ಹಾಕ್ತಾರೆ, ಆ ದುಡ್ಡಿಂದ ಸಂಘನ ಕಟ್ಕೊಳ್ಳೋಣ ಅನ್ನೋ ಒಂದಿಷ್ಟು ಎಸ್ಟಿಮೇಟ್ ಹಾಕೊಂಡಿದ್ರು ಜನಗಳು. ಆದ್ರೆ ನನ್ನ ಪ್ರಕಾರ ಇನ್ನು ಮುಂದೆ ಆ ತರದ ಯಾವುದೇ ರೀತಿ ನಿಖರವಾದಂತ ಪೂರ್ವ ಯೋಜಿತ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಯಾವ ಕಾರಣಕ್ಕೂ ಇದು ನಿಲ್ಬಹುದು, ನಿಲ್ದೇನೆ ಇರ್ಬೋದು. ಪಕ್ಷ ತಗೊಳ್ಳೋಂತ ನಿರ್ಧಾರಕ್ಕೆ ಎಲ್ಲರೂ ಬದ್ಧವಾಗಿರುತ್ತೆ. ಚರ್ಚೆ ಆಗಿ ಇವೆಲ್ಲವೂ ಕೂಡ ಒಂದಿಷ್ಟು ದಿನ ಕಳಿಬೇಕಾಗುತ್ತೆ ಸ್ನೇಹಿತರೆ. ಇದು ಇವತ್ತಿನ ವಿಚಾರ. ಯಾವುದೇ ಕಾರಣಕ್ಕೂ ಸದ್ಯಕ್ಕಂತೂ ಗೃಹಲಕ್ಷ್ಮಿ ಹಣ ಅಥವಾ 5 ಗ್ಯಾರಂಟಿಗಳಲ್ಲಿ ಯಾವ ಗ್ಯಾರಂಟಿ ಕೂಡ ನಿಲ್ಲೋದು ಇಲ್ಲ ಅನ್ನೋ ಒಂದಿಷ್ಟು ಭರವಸೆಗಳು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ನಿಲ್ಬಹುದು, ಯಾವುದಕ್ಕೂ ಸ್ಪಷ್ಟತೆ ಇಲ್ಲ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ದಯವಿಟ್ಟು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೀತಿ ವಿಚಾರಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.